ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ಬೆಂಗಳೂರಲ್ಲಿ ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದೇ ವಿಚಾರಕ್ಕೆ ಒಂದು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ. ಕಾಂಗ್ರೆಸ್ ಶಾಸಕರ ಹೆಸರು ಬರೆದಿಟ್ಟು ವಿನಯ್ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಬೆಂಗಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತ ಆತ್ಮಹತ್ಯೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರಾದ ಪೊನ್ನಣ್ಣ ಹಾಗೆ ಮಂತರಗೌಡ ಹೆಸರು ಉಲ್ಲೇಖ ಮಾಡಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸದ್ಯ ಈಗ ಶಾಸಕರ ರಾಜೀನಾಮೆಗೆ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಇದೇ ನಿಟ್ಟಿನಲ್ಲಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಮಡಿಕೇರಿಯಲ್ಲಿ ಬಿಜೆಪಿಯಿಂದ ವಾಹನ ತಡೆದು ಪ್ರತಿಭಟನೆ. ಇದು ಕಾರಣ ಇಷ್ಟೇ, ಕೆಲಸ ಆಗಿಲ್ಲ ಅಂತ ಹೇಳ್ಕೊಂಡು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಯಾರೋ ಮೆಸೇಜ್ ಮಾಡಿದ್ರಂತೆ, ಅದನ್ನು ಫಾರ್ವರ್ಡ್ ಅಂತೆ. ಇವರು 5 ದಿವಸದ ಹಿಂದೆ ಅಡ್ಮಿನ್ ಆಗಿದ್ರಂತೆ. ಸೊ ಆದ್ರೆ ಇವರಿಗೆ ಕಿರುಕುಳವನ್ನು ನೀಡಿದ್ದಾರೆ. ವಿನಯ್ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಇದರಿಂದ ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಆದ್ರೆ ಇಲ್ಲಿ ಕಾಂಗ್ರೆಸ್ನ ಶಾಸಕರ ಹೆಸರು ಉಲ್ಲೇಖ ಮಾಡಿದ್ದಾರೆ. ಪೊನ್ನಣ್ಣ ಹಾಗೆ ಮಂತರಗೌಡ ಅವರ ಹೆಸರನ್ನ ಉಲ್ಲೇಖ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈಗ ಬಿಜೆಪಿಯ ನಾಯಕರು ಈಗ ಪ್ರತಿಭಟನೆ ಮಾಡ್ತಾ ಇದ್ರೆ ಶಾಸಕರು ರಾಜೀನಾಮೆ ಕೊಡಬೇಕು, ವಿಚಾರಣೆಯನ್ನ ಎದುರಿಸಬೇಕಾಗತ್ತೆ. ಯಾರದ್ದು ತಪ್ಪು, ಯಾರದ್ದು ಸರಿ, ಇವೆಲ್ಲವೂ ಕೂಡ ತನಿಖೆ ಆಗಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಶಾಸಕರಿಬ್ರು ಕೂಡ ರಾಜೀನಾಮೆ ಕೊಡಬೇಕು. ಯಾರ್ಯಾರ ಹೆಸರು ವಿನಯ್ ಉಲ್ಲೇಖ ಮಾಡಿ ಹೋಗಿದ್ರು ಆತ್ಮಹತ್ಯೆ ಶರಣಾಗಕ್ಕಿಂತ ಮುಂಚೆ ಡೆತ್ ನೋಟ್ ಅಲ್ಲಿ ಆ ಶಾಸಕರು ರಾಜೀನಾಮೆ ಕೊಡಬೇಕು ಅಂತ ಈಗ ಆಗ್ರಹಿಸುತ್ತಿದ್ದಾರೆ ಬಿಜೆಪಿ ನಾಯಕರು. ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ. ಅಮಾಯಕ ಬಿಜೆಪಿ ಕಾರ್ಯಕರ್ತನ ಕೊಂದ ಶಾಸಕರುಗಳಿಗೆ, ಅಮಾಯಕ ಬಿಜೆಪಿ ಕಾರ್ಯಕರ್ತನ ಹತ್ಯೆಗೆ ಕಾರಣವಾದ ಶಾಸಕರುಗಳಿಗೆ ನೋಡಿ. ಇಲ್ಲಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು, ಸಾಕಷ್ಟು ಬಿಜೆಪಿಯ ಕಾರ್ಯಕರ್ತರು, ಬಿಜೆಪಿಯ ಮುಖಂಡರು, ಮಾಜಿ ಸ್ಪೀಕರ್ ಆದಂತಹ ಕೆಜೆ ಬೋಪಯ್ಯ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಎಲ್ಲರ ಉದ್ದೇಶ ಇಷ್ಟೇ, ಅಲ್ಲಿರುವಂತಹ ಏನ್ ಶಾಸಕರ ಹೆಸರು ಉಲ್ಲೇಖ ಮಾಡಿದ್ರಲ್ಲ ಅವರು ರಾಜೀನಾಮೆ ಕೊಡಬೇಕು, ತನಿಖೆ ಎದುರಿಸಬೇಕಾಗತ್ತೆ. ಅವರು ರಾಜೀನಾಮೆ ಕೊಟ್ಟು ತನಿಖೆನ ಎದುರಿಸಬೇಕಾಗತ್ತೆ. ಉಲ್ಲೇಖ ಮಾಡಿ ಹೋಗಿದ್ರಲ್ಲ ಡೆತ್ ನೋಟ್ ಅಲ್ಲಿ, ಸುಖ ಸುಮ್ಮನೆ ಅವ್ರ ಹೆಸರು ಉಲ್ಲೇಖ ಮಾಡ್ತಾರಾ? ಈಗ ಬೆಂಕಿ ಇಲ್ಲದೆ ಹೊಗೆ ಆಡತ್ತಾ ಎನ್ನುವಂತ ಗಾದೆ ಮಾತು ಕೂಡ ನಾವು ಕೇಳಿದ್ವಿ. ಅದೇ ತರ ಉಲ್ಲೇಖ ಮಾಡಿ ಹೋದ್ರ ಮೇಲೆ ಅವರು ರಾಜೀನಾಮೆ ಕೊಡಬೇಕಾಗತ್ತೆ, ವಿಚಾರಣೆಯನ್ನು ಎದುರಿಸಬೇಕಾಗತ್ತೆ, ಕೇಸ್ ಹಾಕಬೇಕಾಗತ್ತೆ ಅಂತ ಬೋಪಯ್ಯ ಅವರು ಕೂಡ ಈಗ ಪ್ರತಿಭಟನೆ ನಡೆದ ಸಂದರ್ಭದಲ್ಲಿ ಮಾತನಾಡ್ತಿದ್ದಾರೆ. ನೋಡಿ, ಇಷ್ಟು ಮಾತ್ರವಲ್ಲ, ಈ ಕಾರ್ಯಕರ್ತರ ಪ್ರತಿಭಟನೆ ಸಂದರ್ಭದಲ್ಲಿ ಪೊಲೀಸರು ಅದನ್ನ ತಡೆಯುವಂತ ಪ್ರಯತ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಪೊಲೀಸರು ಹಾಗೆ ಬಿಜೆಪಿ ಮುಖಂಡರ ನಡುವೆ ವಾಗ್ವಾದ ಕೂಡ ಉಂಟಾಯಿತು. ಪೊಲೀಸರಿಗೆ ಮಾಜಿ ಸ್ಪೀಕರ್ ಬೋಪಯ್ಯ ತರಾಟೆಗೆ ತೆಗೆದುಕೊಂಡ್ರು. ಕಾರ್ಯಕರ್ತರ ಮೇಲೆ ಪ್ರಕರಣ ದಾಖಲಿಸಿದ್ದಕ್ಕೆ ಕಿಡಿಕಾರ್ತಾ ಇದ್ದಾರೆ. ಯಾಕೆ ದಾಖಲು ಮಾಡಲಾಯಿತು ಕಾರ್ಯಕರ್ತರ ಮೇಲೆ? ಸುಖ ಸುಮ್ಮನೆ ಏನ್ ಪ್ರಶ್ನೆ ಮಾಡಬಾರ್ದಾಗಾದ್ರೆ? ಸಮಾಜದಲ್ಲಿ ಕೆಲಸ ಆಗ್ತಿಲ್ಲ, ಪ್ರಸ್ತುತವಾಗಿ ಮಾಡಬಾರ್ದ? ಪ್ರಶ್ನೆ ಮಾಡಿದ್ರೆ ಪ್ರಕರಣ ದಾಖಲು ಮಾಡ್ತಾರಾ? ಇದೇ ವಿಚಾರಕ್ಕೆ ವಾಗ್ವಾದ ಆಯಿತು ಪೊಲೀಸ್ ಹಾಗೆ ಬಿಜೆಪಿ ಕಾರ್ಯಕರ್ತರ ನಡುವೆ. ಶಾಸಕರೇ ರಾಜೀನಾಮೆ ನೀಡಿ ಅಂತ ಬಿಜೆಪಿ ನಾಯಕರು ಘೋಷಣೆಯನ್ನು ಕೂಗಿದ್ದಾರೆ. ನಗರದಿಂದ 3 ಸಲ ನಾವು ಕಂಪ್ಲೇಂಟ್ ಕೊಡ್ತಿದ್ದಾಗ ಪೊಲೀಸ್ ಇಲಾಖೆ ಒಪ್ಪಲಿಲ್ಲ. ಸುಮ್ಮನೆ ಎಫ್ಐಆರ್ ನಾವೇ ಹೋರಾಟ ಮಾಡಿರೋದು. ಯಾವುದು ಮಾಡಲ್ಲ. ಈಗ ಗೂಂಡಾಗಿರಿ ಬಂಧನ ಆಗ್ಬೇಕು ಸರ್. ಬಂಧನ ಯಾವ ತರ 40,000 ಗೆಲ್ತೀವಿ ದಾನ ಮಾಡಿದೀವಿ. ಅಷ್ಟು ಎಫ್ಐಆರ್ ಮಾಡಿದ್ವಿ. ಇಲ್ಲಿ ಯಾವುದೇ ಸಮಸ್ಯೆ ಆಗಲಿ, ಯಾವುದೇ ಹೋರಾಟ ಮಾಡಲಿ, ಹೋರಾಟ ಮಾಡಿದ ಕೂಡಲೇ ಒಂದು ಎಫ್ಐಆರ್ ಮಾಡಿಸೋದು, ಅವರನ್ನ ಇದು ಮಾನಸಿಕವಾಗಿ ಅವ್ರಿಗೆ ತೊಂದರೆ ಕೊಡುವಂತದ್ದು. ಇವತ್ತು ಇದು ನಿಜವಾಗಿಯೂ ಕೊಲೆ ಸರ್. ಇದು ಒಪ್ಪು ಹೇಳಿ ಮಾಡಿದಾನೆ, ಇದು ಕೊಲೆ. ಇದು ಆತ್ಮಹತ್ಯೆ ಅಲ್ವೇ ಅಲ್ಲ. ಇದ್ರ ಬಗ್ಗೆ ಕ್ರಮ ಆಗ್ಲಿ. ಮತ್ತೆ ನೀವು ನಮಗೆ ಹೇಳಿ, ಈಗ ನಾವೇನು ಅವ್ರ ಪರವಾಗಿ, ಒಬ್ಬ ಅಮಾಯಕನ ಪರವಾಗಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದೀವಿ. ಇಲ್ಲಿ ಡೆತ್ ನೋಟ್ ಅಲ್ಲಿ ಇದೆಯಲ್ಲ ಹೇಳಿ. ಯಾವತ್ತು ದೌರ್ಜನ್ಯನೇ ಬಗ್ಗೆ ಮಾಹಿತಿ ಕೊಡ್ತಾರೆ ಅನುಕಾರಯ್ಯಪ್ಪ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅನುಕಾರಯ್ಯ, ಈಗ 2 ಹೆಸರು ಉಲ್ಲೇಖ ಮಾಡಿದ್ರು, ಶಾಸಕರ ಹೆಸರು. ಈಗ ರಾಜೀನಾಮೆಯನ್ನ ಬಿಜೆಪಿ ನಾಯಕರು ಕೇಳ್ತಾ ಇದ್ದಾರೆ. ಈಗ ಶಾಸಕರಿಗೆ ಏನ್ ಹೇಳ್ತಿದ್ದಾರೆ, ಜೊತೆಗೆ ಬಿಜೆಪಿಯ ಮಾಜಿ ಸ್ಪೀಕರ್ ಕೂಡ ಬಂದಿದ್ದಾರೆ ಬೋಪಯ್ಯ ಅವರು. ಅವ್ರು ಏನ್ ಹೇಳ್ತಿದ್ದಾರೆ ಈಗ?
ನಿಖೇಶ್, ಇದು ಮಡಿಕೇರಿಯ ಜನರಲ್ ತಿಮ್ಮೆಯ ವೃತ್ತ ಏನಿದೆ, ಇಲ್ಲಿ ಪ್ರೊಟೆಸ್ಟ್ ಆಗ್ತಾ ಇರೋದು. ಎಲ್ಲ ಬಿಜೆಪಿ ಕಾರ್ಯಕರ್ತರು ಸೇರಿದರೆ, ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ಕೂಡ ಇದ್ದಾರೆ. ಆ ಸಾವಿಗೆ ನ್ಯಾಯ ದೊರಕಿಸಿಕೊಡ್ಬೇಕು, ಯಾರು ಆರೋಪಿ ಸ್ಥಾನದಲ್ಲಿದ್ದಾರೆ ಅವರನ್ನು ಕೂಡಲೇ ಬಂಧನ ಮಾಡಬೇಕಂತೇಳಿ ಆಗ್ರಹ ಮಾಡ್ತಿದ್ದಾರೆ. ಮತ್ತೆ ಸ್ಥಳಕ್ಕೆ ಎಸ್ಪಿ ಕೂಡ ಬರಬೇಕಂತೇಳಿ. ಮತ್ತೆ ಇದು ರಸ್ತೆ ತಡೆ ಮಾಡ್ತಾ ಇದ್ದಾರೆ. ರಸ್ತೆ ತಡೆ ಮಾಡೋದ್ರಿಂದ ಸಾಕಷ್ಟು ಸಾವಿರಾರು ವಾಹನಗಳು ಇರುವಂತದ್ದು. ಅಂದ್ರೆ ಇದು ಮೈಸೂರು ಮಡಿಕೇರಿ ಮೂಲಕ ಮಂಗಳೂರಿಗೆ ಹಾದು ಹೋಗುವಂತ 275 ರಾಷ್ಟ್ರೀಯ ಹೆದ್ದಾರಿ. ಇದು ಸಾಕಷ್ಟು ವಾಹನಗಳು ಸಾಲುಗಟ್ಟಿ ನಿಂತಿರುವಂತದ್ದು. ಈಗ ಒಂದು 10-20 ನಿಮಿಷ ಆಯಿತು ಈ ಪ್ರತಿಭಟನೆ ಆರಂಭವಾಗಿ. ಸಾಕಷ್ಟು ವಾಹನಗಳಿದೆ, ತುರ್ತಾಗಿ ಹೋಗುವವರು ಕೂಡ ಇದ್ದಾರೆ, ಆಂಬ್ಯುಲೆನ್ಸ್ಗಳಿದ್ರೆ ಅವರನ್ನು ಬಿಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಪೊಲೀಸರಿಗೂ ಇಲ್ಲಿ ಬಿಜೆಪಿ ಕಾರ್ಯಕರ್ತರಿಗೂ ಮಾತಿನ ಚಕಮಕಿ ಕೂಡ ನಡೀತಾ ಇದೆ. ಒಂದು ಕಡೆ ನೀವು ನೋಡಬಹುದು. ಅಂದ್ರೆ ವಿಷಯ ಅಂತ ಇಷ್ಟೇ, ನೀವು ಪದೇ ಪದೇ ಎಲ್ಲ ಕಾರ್ಯಕರ್ತರ ಮೇಲೆ ಎಫ್ಐಆರ್ ಹಾಕ್ತಾ ಇದ್ದಾರೆ. ಇದು ಶಾಸಕರ ಕುಮ್ಮಕ್ಕದಿಂದ ಆಗ್ತಿರುವಂತದ್ದು. ಸಣ್ಣ ಪುಟ್ಟ ಕಡತಗಳಿಗೂ ಎಫ್ಐಆರ್ ಹಾಕುವಂತದ್ದು. ಆ ರೀತಿ ಪೊಲೀಸರ ಕಿರುಕುಳದಿಂದ ವಿನಯ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳುವಂತದ್ದು. ಅದರಿಂದ ಪೊಲೀಸರ ಮೇಲೆ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇಲ್ಲಿ ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ಇದ್ದಾರೆ, ಮತ್ತೆ ಜಿಲ್ಲಾಧ್ಯಕ್ಷ ರವಿ ಕಾಳಪ್ಪ ಸೇರಿದಂತೆ ಸಾಕಷ್ಟು ಬಿಜೆಪಿ ಕಾರ್ಯಕರ್ತರು ಇದ್ದಾರೆ. ಯಾವುದೇ ಕಾರಣಕ್ಕೂ ರಸ್ತೆ ತೆರವು ಮಾಡಲ್ಲ, ರಸ್ತೆ ತಡೆ ಮಾಡ್ತೀವಿ, ಇಲ್ಲಿ ಸ್ಥಳಕ್ಕೆ ಅಧಿಕಾರಿಗಳು ಬರಬೇಕಂತ ಹೇಳಿ ಒತ್ತಡವನ್ನು ಹೇಳ್ತಾ ಇದ್ದಾರೆ. ಈಗ ಇಲ್ಲಿ ಸ್ಪೀಕರ್ ಕೆಜಿ ಬೋಪಯ್ಯ ಇದ್ದಾರೆ, ಅವರನ್ನೇ ಈ ಬಗ್ಗೆ ಮಾತಾಡ್ತೇನೆ. ಈಗ ಬಿಜೆಪಿಯ ಜಿಲ್ಲಾಧ್ಯಕ್ಷ ರವಿ ಕಾಳಪ್ಪ ತೆಗಿದ್ದಾರೆ. ರಸ್ತೆ ತಡೆ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ದೀರಿ. ದಿಢೀರಾಗಿ ರಸ್ತೆ ತಡೆ ಮಾಡಿದ್ರೆ ಪ್ರತಿಭಟನೆ ಆಗ್ತಾ ಇದೆ, ಲೈವ್ ಹೋಗ್ತಾ ಇದೆ. ಇವತ್ತು ಒಬ್ಬ ಅಮಾಯಕ ನಮ್ಮ ಕೊಡಗಿನ ಯುವಕ ಆತ್ಮಹತ್ಯೆ ಅಂತ ಹೇಳಿಬಿಟ್ಟು, ಇದು ನಿಜವಾಗಿ ಬೆಂಗಳೂರಿನಲ್ಲಿ ಆಗಿರುವಂತದ್ದು ಆತ್ಮಹತ್ಯೆ ಅಲ್ಲ, ಕೊಲೆ. ಯಾಕೆಂದ್ರೆ ಈ ಹಿಂದೆ ಆತನ ವಿರುದ್ಧ ಸುಮ್ಮನೆ ಆತ ಒಬ್ಬ ಗ್ರೂಪ್ ನಲ್ಲಿ ಅಡ್ಮಿನ್ ಅಂತ ಹೇಳೋದ್ರ ಕಾರಣಕ್ಕೆ ಆತನ ಮೇಲೆ ಎಫ್ಐಆರ್ ಮಾಡೋ ಮುಖಾಂತರ ಆತನಿಗೆ ಸಮಾಜದಲ್ಲಿ ಆದಂತ ಅವಮಾನವನ್ನು ಸಹಿಸಕ್ಕಾಗದೆ ಇವತ್ತು ಆತ ಆತ್ಮಹತ್ಯೆ ಮಾಡ್ಕೊಂಡಿರುವಂತದ್ದು. ಇದಕ್ಕೆ ನೇರವಾಗಿ ಕಾರಣ ಇಲ್ಲಿಯ ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ, ನಾನು ನಿಕೇಶ್ ಕೊಠಾರಿ. ಬೆಂಗಳೂರಲ್ಲಿ ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದೇ ವಿಚಾರಕ್ಕೆ ಒಂದು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ. ಕಾಂಗ್ರೆಸ್ ಶಾಸಕರ ಹೆಸರು ಬರೆದಿಟ್ಟು ವಿನಯ್ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಬೆಂಗಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತ ಆತ್ಮಹತ್ಯೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರಾದ ಪೊನ್ನಣ್ಣ ಹಾಗೆ ಮಂತರಗೌಡ ಹೆಸರು ಉಲ್ಲೇಖ ಮಾಡಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸದ್ಯ ಈಗ ಶಾಸಕರ ರಾಜೀನಾಮೆಗೆ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಇದೇ ನಿಟ್ಟಿನಲ್ಲಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಮಡಿಕೇರಿಯಲ್ಲಿ ಬಿಜೆಪಿಯಿಂದ ವಾಹನ ತಡೆದು ಪ್ರತಿಭಟನೆ. ಇದು ಕಾರಣ ಇಷ್ಟೇ, ಕೆಲಸ ಆಗಿಲ್ಲ ಅಂತ ಹೇಳ್ಕೊಂಡು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಯಾರೋ ಮೆಸೇಜ್ ಮಾಡಿದ್ರಂತೆ, ಅದನ್ನು ಫಾರ್ವರ್ಡ್ ಅಂತೆ. ಇವರು 5 ದಿವಸದ ಹಿಂದೆ ಅಡ್ಮಿನ್ ಆಗಿದ್ರಂತೆ. ಸೊ ಆದ್ರೆ ಇವರಿಗೆ ಕಿರುಕುಳವನ್ನು ನೀಡಿದ್ದಾರೆ. ವಿನಯ್ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಇದರಿಂದ ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಆದ್ರೆ ಇಲ್ಲಿ ಕಾಂಗ್ರೆಸ್ನ ಶಾಸಕರ ಹೆಸರು ಉಲ್ಲೇಖ ಮಾಡಿದ್ದಾರೆ. ಪೊನ್ನಣ್ಣ ಹಾಗೆ ಮಂತರಗೌಡ ಅವರ ಹೆಸರನ್ನ ಉಲ್ಲೇಖ ಮಾಡಿ